ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಚ್ ಇಸ್ ಹೆಡ್ ಬಾತ್. ಗೈಸ್, ಇವತ್ತಿನ ಒಂದು ಟಾಪಿಕ್ಕು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ಕು. ಸೊ ನೋಡೋಣ ಒಂದೊಂದಾಗಿ ಏನಂತ ಹೇಳ್ಬಿಟ್ಟು. ಸೊ ನಮಗೆಲ್ರಿಗೂ ಗೊತ್ತಿರೋಂಗೆ ಕೆಲವು ದಿನಗಳ ಹಿಂದೆ ಇಂಟ್ರೆಸ್ಟ್ ರೇಟ್ನ ಕಡಿಮೆ ಮಾಡಿದರು. ಆ ನ್ಯೂಸ್ನ ಕೂಡ ನಾವು ನೋಡಿದ್ವಿ. ಹಾಗೆಯೇ ಮುಂದೆ ಜಿ ಡಿ ಪಿಯ ಡೇಟಾ ಕೂಡ ಚೆನ್ನಾಗಿ ಬಂತು. ಸೊ ನಂತರ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕೂಡ ಕಡಿಮೆ ಬಂತು. ಸೊ ಇವಾಗ ಏನಪ್ಪ ಉಳಿದಿರೋದು ಅಂದರೆ ಕ್ವಾರ್ಟರ್ಲಿ ರಿಸಲ್ಟ್ಸು. ಸೊ ಯಾವಾಗ ಇವು ಮೂರು ಕೂಡ ಚೆನ್ನಾಗಿ ಬರುತ್ತೋ, ಅಂದರೆ ಜಿ ಡಿ ಪಿ ಡೇಟಾ ಆಗಿರ್ಬೋದು, ಅನ್ಎಂಪ್ಲಾಯ್ಮೆಂಟ್ಸ್ ರೇಟ್ಸ್ ಆಗಿರ್ಬೋದು, ಹಾಗೆಯೇ ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಗಿರ್ಬೋದು. ಸೊ ನಮ್ಮ ಎಕಾನಮಿ ಚೆನ್ನಾಗಿ ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಕೂಡ ಅದ್ರ ಪಾಡಿಗೆ ಅದು ಮೊಮೆಂಟಮನ್ನು ಕೊಡ್ತಾ ಇರುತ್ತೆ. ಹಾಲಿ ಇವಾಗ ಏನು ನಾವು ನೋಡೋದಾದ್ರೆ 26,000 ಏನು ಬೀಟ್ ಮಾಡಿ ಮಾರ್ಕೆಟ್ ಮುಂದೆ ಹೋಗ್ತಾ ಇದೆ. ಸೊ ಇದೇ ಥರನಾಗಿ ಯಾವುದೇ ಥರನಾಗಿರ್ತಕ್ಕಂಥ ಒಂದು ನೆಗೆಟಿವ್ ನ್ಯೂಸ್ ಬರ್ದೆಲ್ಲ ಇದ್ದರೆ ಮಾರ್ಕೆಟು ತನ್ನ ಪಾಡಿಗೆ ತನ್ನ ಮೊಮೆಂಟಮನ್ನು ಕೊಡ್ತಾ ಹೋಗುತ್ತೆ. ಸೊ ಇದೇನೆ 2008ರಲ್ಲಿ ಜಿ ಡಿ ಪಿ ಡೇಟಾ ಕೂಡ ತುಂಬ ಕಮ್ಮಿ ಬಂದಿತ್ತು. ಅನ್ಎಂಪ್ಲಾಯ್ಮೆಂಟ್ ರೇಟ್ ಜಾಸ್ತಿ ಬಂದಿತ್ತು. ಕ್ವಾರ್ಟರ್ಲಿ ರಿಸಲ್ಟ್ಸ್ಗೂ ಅಷ್ಟೇನು ಹೇಳೋ ಥರ ಏನೋ ರಿಸಲ್ಟ್ಸ್ ಬಂದಿರಲಿಲ್ಲ. US ಅಲ್ಲಿ ರೆಸೆಷನ್ ಕೂಡ ಬಂದಿತ್ತು. ಸೊ ಆದ ಕಾರಣ ನಮಗೆಲ್ರಿಗೂ ಗೊತ್ತಿರೋ ವಿಚಾರ 2008ರಲ್ಲಿ ಮಾರ್ಕೆಟು ಬಿದ್ದಿತ್ತು. ಸೊ ಕ್ವಾರ್ಟರ್ಲಿ ರಿಸಲ್ಟ್ಸು. ಸೊ ನೋಡೋಣ ಇವಾಗ ಅಕ್ಸೆಂಚೂರ್ ಫಾರ್ ಎಕ್ಸಾಂಪಲ್. ಇವಾಗ ನಾವು IT ಸೆಕ್ಟರ್ ಅಂತ ಹೇಳಿದರೆ ನಮಗೆ ತಲೆ ಬರ್ತಕ್ಕಂಥದ್ದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಪ್ನೀಸು ನಮ್ಮ ಇಂಡಿಯಾದು ಯಾವುದಪ್ಪ ಅಂತ ಹೇಳಿದ್ರೆ ಇನ್ಫೋಸಿಸ್ ಆಗಿರ್ಬೋದು, ವಿಪ್ರೋ ಆಗಿರ್ಬೋದು, ಮತ್ತು TCS ಆಗಿರ್ಬೋದು. ಸೊ ಈ ಒಂದು 3 ಕಂಪ್ನೀಸು ನಮ್ಮ ತಲೆಗಂತೂ ಬಂದೇ ಬರ್ತವೆ. ನಮ್ಮ ಇಂಡಿಯಾದಲ್ಲಿ ಟಾಪಲ್ಲಿ ನೋಡೋದಾದರೆ TCS, ವಿಪ್ರೋ, ಇನ್ಫೋಸಿಸ್. ಬಟ್ ಅದೇ ಗ್ಲೋಬಲಿ ನಾವು ನೋಡೋದಾದರೆ ಸ್ಕ್ರೀನ್ ಮೇಲೆ ನೀವು ನೋಡ್ತಿದ್ದೀರಾ, ಅಸೆಂಚರ್ ಈ ಒಂದು ಕಂಪನಿ ಟಾಪಲ್ಲಿ ಇದೆ. ಸೊ ಆ ಒಂದು ಲಿಸ್ಟು ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು. ಸೊ ಇಲ್ಲಿ ಈ ಒಂದು ಸ್ಕ್ರೀನಲ್ಲಿ ಈ 2024 ಏನಿದೆ, 2024ಅಲ್ಲಿ ಇರ್ತಕ್ಕಂಥ ರ್ಯಾಂಕಿಂಗ್ ಇವು. ಇದು 2023ಲಿ ಲಾಸ್ಟ್ ಇಯರ್ ಯಾವ ರ್ಯಾಂಕಲ್ಲಿ ಇತ್ತು ಕಂಪ್ನಿ ಅಂತ. ಸೊ ಎಲ್ಲವೂ ಕೂಡ ಅದೇ ಒಂದು ಪೊಸಿಷನನ್ನು ಮೇಂಟೈನ್ ಮಾಡಿದೆ. ಸೊ ಅಕ್ಸೆಂಚರನ್ನು ನೋಡೋದಾದ್ರೆ ನೋಡಿ, US ಕಂಪ್ನಿ $40,502 ಮಿಲಿಯನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನನ್ನು ಇವಾಗ 2024ನಲ್ಲಿ ಹೊಂದಿದೆ. ಸೊ TCS ನಮ್ಮ ಇಂಡಿಯನ್ ಕಂಪನಿ ಸೆಕೆಂಡಲ್ಲಿ ಇರ್ತಕ್ಕಂಥದ್ದು. ಇಡೀ ವರ್ಲ್ಡಲ್ಲಿ ಹೇಳ್ತಿದ್ದೀನಿ ನಾನು. TCS ನಮ್ಮ ಇಂಡಿಯನ್ ಕಂಪ್ನಿ ಸೆಕೆಂಡಲ್ಲಿದೆ. ಎಷ್ಟಿದೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು? $19,165 ಮಿಲಿಯನ್. ಸೊ ಇದು ಡಬಲ್ ಮಾಡಿದರೂ ಕೂಡ ಅಸೆಂಚರ್ನ ಬೀಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರನೇ TCSನ ನಮ್ಮ ಇಂಡಿಯನ್ ಅಸೆಂಚರ್ ಅಂಥೇಳಿ ಕರಿತೀವಿ ನಾವು. ಸೊ ನೋಡೋಣ, ಈ ಅಸೆಂಚರ್ದು ಒಂದು ರಿಸಲ್ಟ್ಸ್ ಬಂದಿದೆ. ಸೊ ಅದ್ರ ನಂತರ ನೋಡೋದಾದರೆ ನೀವು ಥರ್ಡಲ್ಲಿ ಇನ್ಫೋಸಿಸ್ ಇದೆ, ಹಾಗೆಯೇ ಫೋರ್ತು IBM, ನೆಕ್ಸ್ಟ್ ಕ್ಯಾಪ್ಜೆಮಿನಿ. ಸೊ ನೆಕ್ಸ್ಟು ನಮ್ಮ ಇಂಡಿಯನ್ದು ನೋಡೋದಾದರೆ 9th ಒನ್ನಲ್ಲಿ ವಿಪ್ರೋ, 8th ಒನ್ನು HCL. ಸೊ ಓಕೆ, ಅಕ್ಸೆಂಚರ್ನ ನೋಡೋದಾದರೆ 5 ದಿನದ ಒಂದು ಚಾರ್ಟ್ ಪ್ಯಾಟರ್ನ್ನ ನೋಡೋದಾದರೆ ನೋಡಿ, 5.68% ಅಷ್ಟು ಅಪ್ಪಲ್ಲಿ ಒಂದು ಕ್ಲೋಸಿಂಗನ್ನು ಕೊಟ್ಟಿದೆ. 5 ಡೇಸ್ನ ಚಾರ್ಟ್ ಪ್ಯಾಟರ್ನ ನಾನು ತೊಗೊಂಡಿದ್ದೀನಿ ಇಲ್ಲಿ. ಓಕೆ, ಇವರ ಒಂದು ರಿಸಲ್ಟ್ಸು ಬಂತು. ಸೊ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ಏನು ರಿಸಲ್ಟ್ಸ್ ಇತ್ತಲ್ಲ. ಸೊ ಅದು ತನ್ನ ಒಂದು ಎಸ್ಟಿಮೇಷನನ್ನು ಬೀಟ್ ಮಾಡಿದೆ. ಬೀಟ್ ಅನ್ ಬೈ ಇಲ್ಲಿದೆ ನೋಡಿ, 0.63% ಅಷ್ಟು ಬೀಟ್ ಮಾಡಿಬಿಟ್ಟು, ಅಂದರೆ ಏನು ಎಕ್ಸ್ಪೆಕ್ಟ್, ಫಾರ್ ಎಕ್ಸಾಂಪಲ್ ಏನೋ ಒಂದು 10 ಲಕ್ಷ ಬರಬೇಕು ಅಂತ ಇರುತ್ತೆ ಅಂತ ಹೇಳಿದ್ರೆ 10 ಲಕ್ಷನ ಬೀಟ್ ಮಾಡಿಬಿಟ್ಟು 0.63% ಅಷ್ಟು ಜಾಸ್ತಿ ಆಗಿರ್ತಕ್ಕಂಥ ಒಂದು ರೆವಿನ್ಯೂನ, ಪ್ರಾಫಿಟನ್ನು ಕೊಟ್ಟಿದೆ. ಸೊ ನೋಡ್ಬೋದು ನೆಕ್ಸ್ಟ್ ನೀವು ನ್ಯೂಸು, ಆ್ಯಕ್ಚುಲಿ ಇದು ಆ ನ್ಯೂಸ್ನ ಒಂದು ಸ್ಕ್ರೀನ್ಶಾಟ್ ತೊಗೊಂಡಿದ್ದೆ ನಾನು. ಅಕ್ಸೆಂಚರ್ Q4 ರಿಸಲ್ಟ್ಸ್, ಪ್ರಾಫಿಟ್ ಬೀಟ್ಸ್ ಎಸ್ಟಿಮೇಟ್ಸ್ ಫಾರ್ಕಾಸ್ಟ್ 2025 ರೆವಿನ್ಯೂ ಇನ್ಕ್ರೀಸಸ್ ಆಫ್ 3 to 6% ಅಂತ ಹೇಳಿದ್ರೆ ಈ 2024ರಲ್ಲಿ ಈ ವರ್ಷದಲ್ಲಿ ಪ್ರಾಫಿಟ್ನ ಬೀಟ್ ಮಾಡ್ತು. ಓಕೆನಾ? ಸೊ ಫಾರ್ಕಾಸ್ಟ್ ಅಂದರೆ ಒಂದು ಅಂದಾಜನ್ನು ಮಾಡ್ತಿರೋದವರು ಅವರು 2025 ಹೊತ್ತಿಗೆ ಅವರ ರೆವಿನ್ಯೂ 3-6% ಇನ್ಕ್ರೀಸ್ ಆಗುತ್ತಂತೆ. ಓಕೆ ಫೈನ್, ಒಳ್ಳೆ ವಿಚಾರ. ಸೊ ನೆಕ್ಸ್ಟ್ ನೋಡ್ಬೋದು ನೀವು, ಅಸೆಂಚರ್ ಅನ್ವೇಲ್ಸ್ 4 ಬಿಲಿಯನ್ ಶೇರ್ಸ್ ಬೈಬ್ಯಾಕ್ ಲಿಫ್ಟ್ಸ್ 2025 ರೆವಿನ್ಯೂ ಗೈಡೆನ್ಸ್ ಬೈ 3 to 6% ಆನ್ AI ಲೆಡ್ ಆರ್ಡರ್ ಬೂಮ್. ಸೊ ಅಂದರೆ ನೋಡಿ ಇಲ್ಲಿ, ಸೊ ಇಲ್ಲಿ ಈ ಇದರಲ್ಲಿ ಜನರೇಟಿವ್ AI ಬುಕಿಂಗ್ ಕಾಂಟ್ರಿಬ್ಯೂಟ್ $1 ಬಿಲಿಯನ್ ಟು ದ ಕಂಪನೀಸ್ ನ್ಯೂ ಬುಕಿಂಗ್. ಅಂದರೆ AI ಬುಕ್ಕಿಂಗು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಿದೆ? $1 ಬಿಲಿಯನನ್ನು ಕಾಂಟ್ರಿಬ್ಯೂಟ್ ಮಾಡ್ತಿದೆಯಂತೆ. ಅಂದರೆ ಎಗೆ ಎಷ್ಟು ಒತ್ತನ್ನು ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ಬೋದು. ಹಾಗೆಯೇ $4 ಬಿಲಿಯನ್ ಅಷ್ಟು ಶೇರ್ಸ್ನ ಬೈ ಬ್ಯಾಕ್ ಮಾಡ್ತಿದ್ದಾರೆ. ಯಾರು? ಕಂಪ್ನಿನೇ ತಿರ್ಗಾ ಮಾರ್ಕೆಟಲ್ಲಿ ಏನು ಶೇರ್ಸ್ ಇದೆ ಅದನ್ನು
ವಾಪಸ್ಸು ತಗೋತಿದೆ ಕಂಪನಿನೇ, ಅಸೆಂಚರ್ ಕಂಪನಿನೇ. ಸೊ ಓಕೆ, ಇವಾಗ ಇದೆಲ್ಲ ಆಯಿತು, ಅಸೆಂಚರ್ ಹಿಂಗಂತೆ ಹಂಗಂತೆ ಬೈಬ್ಯಾಕ್ ಮಾಡ್ತಿದೆಯಂತೆ, ನೆಕ್ಸ್ಟ್ ಇಯರಲ್ಲಿ 3 to 6% ಅಪ್ಪಲ್ಲಿ ರೆವಿನ್ಯೂನ ಕೊಡ್ತಾರಂತೆ. ಸೊ ನಮಗೇನಪ್ಪ ಪ್ರಾಫಿಟ್ಟು ನಮ್ಮ ಇಂಡಿಯನ್ ಮಾರ್ಕೆಟ್ಗೆ? ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಬೋದು ನೀವು, ಏನು ನಮ್ಮ ಇಂಡಿಯಾ ಕಂಪನಿ ತೋರಿಸ್ದೇನಲ್ಲ ನಾನು ತೋರಿಸಿದ್ದಲ್ಲ, IBM ಆಗಿರ್ಬೋದು, ಕಾಗ್ನಿಸೆಂಟ್ ಆಗಿರ್ಬೋದು, ಹಾಗೆಯೇ ಇನ್ಫೋಸಿಸ್ ಮತ್ತು ವಿಪ್ರೋ, TCSಗಳಾಗಿರ್ಬೋದು. ಸೊ ಇವ್ರಿಗೇನಪ್ಪ ಪ್ರಾಫಿಟ್ಟು? ಸೊ ಏನಪ್ಪ ಅಂತ ಹೇಳಿದ್ರೆ, ಗ್ಲೋಬಲಿ IT ಸರ್ವಿಸ್ ಕಂಪನಿ ಏನಿದೆ, ಸೊ ಟಾಪ್ ಮೋಸ್ಟಲ್ಲಿ ಇರ್ತಕ್ಕಂಥ ಅಸೆಂಚರ್ ಏನಿದೆ, ಒಳ್ಳೆ ಪರ್ಫಾರ್ಮೆನ್ಸನ್ನು ತೋರಿಸ್ತಿದೆ ಅಂದರೆ ಅಫ್ಕೋರ್ಸ್ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಕಂಪನಿಗಳು ಕೂಡ ಚೆನ್ನಾಗಿರ್ತಕ್ಕಂಥ ಒಂದು ಪರ್ಫಾರ್ಮೆನ್ಸನ್ನು ಕೊಡ್ತವೆ. ಸೊ ನೋಡೋಣ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ನಮ್ಮ ಇಂಡಿಯಾ ಕಂಪನಿಗಳ ಕ್ವಾರ್ಟರ್ಲಿ ರಿಸಲ್ಟ್ಸ್ಗಳು ಬರ್ತವೆ. ಸೊ ಆ ಒಂದು ರಿಸಲ್ಟ್ಸ್ಗಳ ಮೇಲೆ ಒಂದು ರೆಡಾರನ್ನು ಇಟ್ಟಿರಿ. ಸೊ ರಿಸಲ್ಟ್ಸ್ ಬಂದ ತಕ್ಷಣ ನಿಮ್ಮ ಅನಾಲಿಸಿಸನ್ನು ಮಾಡಿ. ಸೊ ಅನಾಲಿಸಿಸ್ ಅಂದರೆ ಇದೇ ಥರ ನೋಡಿರಿ. ಸೊ ಆ ಒಂದು ಪರ್ಟಿಕ್ಯುಲರ್ ಸೆಕ್ಟರಲ್ಲಿ ಯಾವ್ಯಾವ ಕಂಪನೀಸ್ ಇದ್ದಾವೆ, ಗ್ಲೋಬಲಿ ಎಷ್ಟು ಕಂಪನೀಸ್ ಇದ್ದಾವೆ, ಆ ಕಂಪ್ನಿಗಳ ಒಂದು ರಿಸಲ್ಟ್ಸ್ ಹೆಂಗೆ ಬಂದಿದೆ. ಸೊ ಅದರಿಂದ ನಮಗೇನು ಗೊತ್ತಾಯಿತು ಅಂದರೆ ರೆವಿನ್ಯೂ ಕಮ್ಮಿ ಇದೆಯಾ, ಜಾಸ್ತಿ ಇದೆಯಾ, ಸಾಲ ಏನಾದ್ರು ಜಾಸ್ತಿ ಮಾಡಿದಾರಾ, EPS ಏನಾದರೂ ಕಡಿಮೆ ಆಯಿತಾ. ಸೊ ಈ ಥರ ಒಂಥರ ಅನಲೈಸ್ ಮಾಡಿ. ಸೊ ನಿಮಗೇನೆ ಗೊತ್ತಾಗುತ್ತೆ, ಅದು ಏನು ದೊಡ್ಡ ಬ್ರಹ್ಮ ವಿದ್ಯೆ ಅಲ್ಲ. ಸೊ ಇಲ್ಲೆಲ್ಲ ಕಂಪನೀಸ್ಗಳಿದ್ದಾವೆ. ಸೊ ಅದನ್ನೆಲ್ಲನೂ ಕೂಡ ಮಾರ್ಕೆಟ್ ಪ್ರೈಸನ್ನು ನೋಡಿ, ಯಾವ ಥರ ವೇರಿಯೇಷನ್ಸ್ ಆಗ್ತಿದೆ ಅಂತಲೇ ನೋಡಿ. ಸೊ ನೋಡೋಣ. ಐ ಹೋಪ್ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೇನು ಸ್ಟಾರ್ಟ್ ಆಗ್ತವೆ, ನೋಡೋಣ IT ಕಂಪನಿಯ ರಿಸಲ್ಟ್ಸ್ಗಳು ಯಾವ ಥರನಾಗಿ ಬರ್ತವೆ ಅಂತ ಹೇಳ್ಬಿಟ್ಟು. ಸೊ ಐ ಹೋಪ್ ಗೈಸ್ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕನ್ನು ಕೊಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೈಸ್. ಥ್ಯಾಂಕ್ ಯು.